ಪೂರ್ವ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಇತ್ತೀಚೆಗೆ ಸುರಿದಂಥ ಮಳೆ ನೀರು ಸರಾಗವಾಗಿ ಹರಿಯದೆ ಪೋಷಕ ಕಾಲುವೆಗಳು ಮತ್ತು ರಾಜಕಾಲುವೆಗಳು ಒತ್ತುವರಿಯ ಜೊತೆಗೆ ಬೆಳೆದಿರುವಂತಹ ಜಂಬು ಮುಳ್ಳು ಮರಗಿಡಗಳಿಂದ ಸಂಪೂರ್ಣವಾಗಿ ಆ ಮಳೆ ನೀರು ಸರಾಗವಾಗಿ ಹರಿಯದೆ ಬಡವರ ಬದುಕಿನ ಕಟ್ಟಿಕೊಳ್ಳಿರುವ ಮನೆಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳಿಗೆ ನುಗ್ಗಿ ಇವತ್ತು ಪ್ರತಿ ವರ್ಷ ಜನಸಾಮಾನ್ಯರ ಬದುಕು ಬೀದಿಗೆ ಬೀಳ್ತಾ ಇದೆ. ಬೀದಿಗೆ ಬಿದ್ದ ತಕ್ಷಣ ಮರುದಿನವೇ ಎಲ್ಲಿಲ್ಲದ ಕಾರುಗಳಲ್ಲಿ ಐಷಾರಾಮಿ ಕಾರುಗಳಲ್ಲಿ ಆ ಒಂದು ಹರಿದಿರುವ ನೀರಿನ ಜಾಗಕ್ಕೆ ಹೋಗಿ ಮೊಸಳೆ ಕಂದೀರು ಸುರಿಸಿಬಿಟ್ಟು ಯಾರೇ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಕೆಲಸ? ಯಾಕ್ರಿ ರೈತರು ಬಡವರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಏನ್ ಕಾಣಿಸಲ್ಲ ಏನ್ರಿ ಮರಗಿಡಗಳು ಏನೋ ಮುಳ್ಳುಗಿಡಗಳು ಜಂಬುಗಳು ಏನೇ ಮಾಡ್ತಾರೆ? ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನು ರೈತರ ಮುಂದೆ ದೊಡ್ಡದಾಗಿ ಸತ್ಯ ಹರಿಶ್ಚಂದ್ರ ಮಾತುಗಳು ಹೇಳ್ಬಿಟ್ಟು ನಾಪತ್ತೆ ಆಗಿರಾರಂದ್ರೆ ಮತ್ತೆ ವರ್ಷ ಆಗ್ಬೇಕು. ಯಾಕಂದ್ರೆ ಪ್ರತಿ ವರ್ಷ ಮುಂಗಾರು ಮಳೆ ಯಾವ ರೀತಿ ಈ ಒಂದು ಅವಾಂತರ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ಬೆಂಗಳೂರು, ಚೆನ್ನೈ, ದಿಲ್ಲಿ, ಬಾಂಬೆ, ನಮ್ಮ ದೇಶದೆಲ್ಲ ಹೊರ ದೇಶಗಳು ನೋಡ್ಬೋದು. ಯಾಕಂದ್ರೆ ಪ್ರಕೃತಿ ಮುನಿದರೆ ಯಾವ ವ್ಯಕ್ತಿನೂ ಮುಡಿಯಲ್ಲ. ನಾನು ಅಂತ ಹೇಳಿದರು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇರುವಾಗ ಕೋಲಾರ ಜಿಲ್ಲಾದ್ಯಂತ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಲ್ಲಿ ಮತ್ತು ರೈತ ಪರ ಕಾಳಜಿರುವ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರವಿ ಸಾಹೇಬ್ರೆ ಹಾಗೂ ಉಪವಿಭಾಗಾಧಿಕಾರಿಗಳಾದ ಜಂಬಗಿ ಸಾಹೇಬ್ರೆ ಮತ್ತು 6 ತಾಲೂಕಿನ ತಾಲೂಕು ದಂಡಾಧಿಕಾರಿಗಳೇ ನಿಮ್ಗೆ ಕೈ ಮುಗಿದು ಕೇಳ್ಕೊಂತ ಇದೀವಿ. ಮುಂಗಾರು ಪೂರ್ವ ಮಳೆ ಪ್ರಾರಂಭವಾಗಿದೆ. ಈಗಾಗಲೇ 3 ದಿನ ಸುರಿದಂತ ಮಳೆಗೆ ರೈತರ ಬದುಕು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟೈತೆ. ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟಿರುವಂತ ಸರ್ಕಾರದ ಬಳಿ ಹಣ ಇಲ್ಲ, ಆರ್ಥಿಕ ದಿವಾಳಿ ಆಗ್ಬಿಟ್ಟೈತೆ. ನಿಮ್ಗೆ KCVL ಅಧಿಕಾರಿಗಳಿಗೆ, ಸಣ್ಣ ನೀರಾವರಿ ಅಧಿಕಾರಿಗಳಿಗೆ, ಕಂದಾಯ ಸರ್ವೆ ಅಧಿಕಾರಿಗಳಿಗೆ ನಿಮ್ ಕೈ ಮುಗಿದು ಕೇಳ್ಕೊಂತ ಇದೀವಿ. ನಿಮ್ಗೇನಾದ್ರೂ ರಾಜಕಾಲುವೆಗಳು ಪೋಷಕ ಕಾಲುವೆಗಳು ಅಭಿವೃದ್ಧಿ ಪಡಿಸಲು ಹಣ ಇಲ್ಲ ಅಂತ ಹೇಳಿದ್ರೆ ಆಯಾ ವ್ಯಾಪ್ತಿಯ ಹಳ್ಳಿ ಜನರ ಹತ್ರ ನಾವು ಭಿಕ್ಷೆ ಬೇಡ ಆದ್ರೂ ಅನುದಾನ ಕೊಡ್ತೀವಿ ಸ್ವಾಮಿ. ದಯವಿಟ್ಟು ಒತ್ತುವರಿ ಆಗಿರುವಂತಹ ಈ ರಾಜಕಾಲುವೆ, ಕೆರೆಗಳು ಮತ್ತೆ ಪೋಷಕ ಕಾಲುವೆಗಳನ್ನು ಮುಕ್ತಿ ಕೊಡಿ. ಅದರಲ್ಲಿರುವ ಗಿಡಗಂಟೆಗಳಿಗೆ ಜಂಬುಗೆ ಮುಕ್ತಿ ಕೊಟ್ಟು ಮುಂಗಾರು ಮಳೆಯಿಂದ ಬಡವರ ಬದುಕು, ರೈತರ ಬೆಳೆಯನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ಸಂಬಂಧಪಟ್ಟ ಇಲಾಖೆಗಳ ಮುಂದೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ಒಂದು ಜಂಬು ಮತ್ತೆ ಮುಳ್ಳುಗಿಡಗಳ ಸಮೇತ ಇಲಾಖೆ ಮುಂದೆ ಮಾಡಲ್ಲ. ನೀವು ವಾಸ ಮಾಡುವ ಮನೆಗಳನ್ನು ಹುಡುಕು ಬಂದು ಆ ಗಿಡಗಳ ಸಮೇತ ಕಲಚೆ ನೀರನ್ನು ನಿಮ್ಮ ಮನೆಗಳಿಗೆ ಅಟ್ಟುವ ಮುಖಾಂತರ ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡುವ ಮುಖಾಂತರ ಈ ಮುಂಗಾರು ಪೂರ್ವ ಮಳೆನ ನಮ್ಮ ಬದುಕನ್ನು ರಕ್ಷಣೆ ಮಾಡ್ಕೊ ಹೋರಾಟ ಮಾಡ್ತಾ ಇದ್ದೀನಿ ಎಚ್ಚರಿಕೆ ನೀಡ್ತೀನಿ.